26ಕ್ಕೆ ಬಿಜೆಪಿ ಸರ್ಕಾರಕ್ಕೆ 1 ವರ್ಷದ ಹರುಷ. ಸಚಿವರ ಮೌಲ್ಯಮಾಪನ ಹಾಗಾದ್ರೆ ಆರಂಭವಾಗಿದೆ. ಹೈಕಮಾಂಡ್ ಅಂಗಳದಲ್ಲಿ ಮೌಲ್ಯಮಾಪನ ಆಗ್ತಾ ಇದೆಯಾ? ಯಾವ್ಯಾವ ಆಧಾರದ ಮೇಲೆ ಹಾಗಾದ್ರೆ ಮೌಲ್ಯಮಾಪನ ಆಗಿದೆ? ಈಗ ಎಸ್ಪೆಷಲಿ ಆ 7 ಸಚಿವರ ಲಿಸ್ಟ್ ತೋರಿಸಿದ್ವಲ್ಲ, ಹೆಸರುಗಳನ್ನ ತೋರಿಸಿದ್ವಲ್ಲ, ಅವರವ್ರ ಕಾರ್ಯವೈಖರಿ ಹೆಂಗಿದೆ ಅವರವರ ಇಲಾಖೆಯಲ್ಲಿ, ಕ್ಷೇತ್ರಗಳಲ್ಲಿ. ಸೊ ಆ ಬಗ್ಗೆ ಅಂಕಗಳು ಎಷ್ಟೆಷ್ಟಿದೆ ಅದನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ. ಬಿಜೆಪಿಯ 17 ಸಚಿವರ ಮೌಲ್ಯಮಾಪನ ಆಗಿದೆಯಂತೆ. ಯಾವ್ಯಾವ ಆಧಾರದ ಮೇಲೆ ಅಂತಂದ್ರೆ ನೆರೆ, ಬರ, ಕೋವಿಡ್ ಜೊತೆಗೆ ತಮ್ಮ ಇಲಾಖೆಯ ನಿರ್ವಹಣೆ, ಹೊಸ ಯೋಜನೆಗಳು, ಕೆಲಸ, ಇಮೇಜ್ ಆಧಾರದ ಮೇಲೆ ಮೌಲ್ಯಮಾಪನವನ್ನ ಮಾಡಲಾಗಿದೆ. ಒಟ್ಟು ಮೂಲ ಬಿಜೆಪಿಯ 17 ಸಚಿವರ ಅವರವ್ರ ಇಲಾಖೆಯಲ್ಲಿ ಹೆಂಗ್ ಕೆಲಸ ಮಾಡಿದ್ದಾರೆ, ಹೊಸ ಯೋಜನೆ ಏನ್ ಘೋಷಣೆ ಮಾಡಿದ್ದಾರೆ, ಕೆಲಸ ಕಾರ್ಯ ಎಲ್ಲಿ ತನಕ ಹೆಂಗ್ ಮಾಡಿದ್ದಾರೆ, ಇಮೇಜ್ ಯಾವ ತರ ಇದೆ, ಈ ಎಲ್ಲದರ ಆಧಾರದ ಮೇಲೆ ಮೂಲ ಬಿಜೆಪಿಯ 17 ಸಚಿವರ ಮೌಲ್ಯಮಾಪನ ಆಗಿದೆ. ಇನ್ನು ಹೈಕಮಾಂಡ್ಗೆ ತಲುಪಿದೆ ಸೀಕ್ರೆಟ್ ರಿಪೋರ್ಟ್ ಕಾರ್ಡ್. ಹಿರಿಯರಿಗೆ ಸಂಪುಟದಿಂದ ಕೊಡೋ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಕೆಲವರಿಗೆ ಕೊಟ್ಟು ಹೊಸಬರಿಗೆ ಅವಕಾಶವನ್ನ ಯಡಿಯೂರಪ್ಪ ಅವರು ಮಾಡಿಕೊಡ್ತಾರಾ? ಹೊಸಬರಿಗೆ ಅವಕಾಶವನ್ನ ಕೊಡೋ ನಿಟ್ಟಿನಲ್ಲಿ ಯಡಿಯೂರಪ್ಪ ಅವರು ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಜೊತೆಗೆ ಮೌಲ್ಯಮಾಪನ ಎಲ್ಲ ಮಾಡಿಸಿ ಯಾರ್ಯಾರು ಸಚಿವರು ತಮ್ಮ ಇಲಾಖೆಯಲ್ಲಿ ಎಷ್ಟು ಕೆಲಸವನ್ನ ಮಾಡಿದ್ದಾರೆ, ಅವರ ಇಮೇಜ್ ಇಲ್ಲಿ ತನಕ ಹೆಂಗ್ ಬಿಲ್ಡ್ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ರಿಪೋರ್ಟ್ ಕಾರ್ಡ್ ಅನ್ನ ಮಾಡಿ ಅದನ್ನ ಹೈಕಮಾಂಡ್ ಮಟ್ಟಕ್ಕೂ ಕೂಡ ಸೀಕ್ರೆಟ್ ಆಗಿ ಕಳಿಸ್ಕೊಟ್ಟಿದ್ದಾರೆ. ಹಿರಿಯರಿಗೆ ಸಂಪುಟದಿಂದ ಕೊಟ್ಟು ಅಂದ್ರೆ ಹಳಬರಿಗೆ ಕೊಟ್ಟು ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡೋ ನಿಟ್ಟಿನಲ್ಲಿ ಈ ತಯಾರಿಗಳು ಆಗಿದೆ ಅನ್ನೋದು ಗೊತ್ತಾಗಿದೆ. ನೆರೆ ಇರಬಹುದು, ಬರ ಇರಬಹುದು, ಇದು ಕೊರೋನಾ ಟೈಮ್. ಈ ಕೋವಿಡ್ ನಿರ್ವಹಣೆಯಲ್ಲಿ ಈ ಸಚಿವರುಗಳು ತಮ್ಮ ಕ್ಷೇತ್ರದಲ್ಲಿ ಯಾವ ತರ ನಿರ್ವಹಣೆಯನ್ನ ಮಾಡಿದ್ದಾರೆ, ಮತ್ತೆ ಜನಸಾಮಾನ್ಯರಿಗೆ ಅವರವ್ರ ಕ್ಷೇತ್ರದಲ್ಲಿ ತಮ್ಮ ಮತದಾರರಿಗೆ ಯಾವ ತರ ಹೊಸ ಯೋಜನೆಗಳನ್ನ ರೂಪಿಸಿದ್ದಾರೆ, ಇವೆಲ್ಲವೂ ಕೂಡ ಮೌಲ್ಯಮಾಪನದಲ್ಲಿ ಇದೆ. ಸೊ ಈ ಎಲ್ಲ ಆಧಾರದ ಮೇಲೆ ಮಾರ್ಕ್ಸ್ ಕಾರ್ಡ್ ಅನ್ನ ಒಂದು ಪ್ರಿಪೇರ್ ಮಾಡಿ ಅದನ್ನ ಹೈಕಮಾಂಡ್ಗೆ ಯಡಿಯೂರಪ್ಪನವರು ಕಳಿಸ್ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಮಾರ್ಕ್ಸ್ ಕಾರ್ಡ್ ಆಧಾರದ ಮೇಲೆ ಒಂದ್ ವೇಳೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ರೆ ಘಟಾನುಘಟಿ ನಾಯಕರು ಸಂಪುಟದಿಂದ ಔಟ್ ಆಗ್ತಾರಾ? ಅಷ್ಟು ಈಸಿಯಾಗಿ ಆಗುತ್ತಾ? ಇದನ್ನು ಕೂಡ ನಾವು ಚರ್ಚೆ ಮಾಡಬೇಕಾಗತ್ತೆ. ಮೂಲ ಬಿಜೆಪಿಯ 17 ಸಚಿವರ ಮೌಲ್ಯಮಾಪನವನ್ನ ಯಡಿಯೂರಪ್ಪ ಅವರು ಸೀಕ್ರೆಟ್ ಆಗಿ ಮಾಡಿಸಿದ್ದಾರೆ. ಆ ಲಿಸ್ಟ್ ಅನ್ನ, ಮಾರ್ಕ್ಸ್ ಕಾರ್ಡ್ ಅನ್ನ ಹೈಕಮಾಂಡ್ಗೆ ಸೀಕ್ರೆಟ್ ಆಗಿ ಆ ರಿಪೋರ್ಟ್ ಅನ್ನ ಕಳಿಸ್ಕೊಟ್ಟಿದ್ದಾರೆ. ಸೊ ಇಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಿರುವಂತಹ ಹೆಸರು ಗ್ರಾಮೀಣಾಭಿವೃದ್ಧಿ ಸಚಿವ KS ಈಶ್ವರಪ್ಪ, ಹಾಗೇನೆ ಘಟಾನುಘಟಿ ಪ್ರಭಾವಿ ನಾಯಕ ಕಂದಾಯ ಸಚಿವ R ಅಶೋಕ್ ಅವರ ಹೆಸರು ಕೂಡ ಆ ಲಿಸ್ಟ್ ನಲ್ಲಿ ಇದೆ, ಕೊಡುವಂತ ಲಿಸ್ಟ್ ನಲ್ಲಿ. ಇನ್ನು ಬೃಹತ್ ಕೈಗಾರಿಕೆ ಸಚಿವ ಜಗದೀಶ್ ಶೆಟ್ಟರ್, ಹಾಗೇನೆ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಮಾಧುಸ್ವಾಮಿ ಅವರು, ಇನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಶಶಿಕಲಾ ಜೊಲ್ಲೆ ಅವರು, ಪಶುಸಂಗೋಪನೆ ಸಚಿವ ಪ್ರಭು ಚೌಹಾಣ್ ಅವರು, ಹಾಗೇನೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಸಚಿವ CC ಪಾಟೀಲ್. ಈ 7 ಸಚಿವರುಗಳ ಹೆಸರುಗಳು ಸದ್ಯಕ್ಕೆ ಯಡಿಯೂರಪ್ಪ ಅವ್ರ ಕೈಯಲ್ಲಿರೋದು. ಮತ್ತೆ ಇವರ ಸೀಕ್ರೆಟ್ ರಿಪೋರ್ಟ್ ಏನಿದೆ, ಇವ್ರ ಇಲಾಖೆಯಲ್ಲಿ ಹೆಂಗ್ ಕೆಲಸ ಮಾಡಿದ್ದಾರೆ ಅದನ್ನ ಹೈಕಮಾಂಡ್ಗೂ ಕೂಡ ರವಾನೆ ಮಾಡಿದ್ದಾರೆ.